ಏನವ್ವ ಯಾರಿದ್ದೀರಿ ಮನೆಯಾಗೆ? ಮೇಸ್ಟ್ರೆ ಈಗ ಬಂದ್ರಾ? ಬನ್ನಿ ಕೂತ್ಕೊಳ್ಳಿ. ಅವ್ವ ಮೇಸ್ಟ್ರು ಬಂದವ್ರೆ. ಬಾಪ. ಬನ್ನಿಯಪ್ಪ. ಪುಟ್ಟಕ್ಕನ ದೊಡ್ಡ ಮಕ್ಕಳು ಸಹನಾ. ನಮಸ್ಕಾರ. ನಮಸ್ಕಾರ. ಇವರೆಲ್ಲ ಕಾಲೇಜಿಂದ ಬಂದವ್ರೆ. ಇವ್ರು ಗೊತ್ತಲ್ಲ ಮುರಳಿ, ನಿಮ್ಮ ಮೆಸ್ನಾಗೆ ಊಟ ಮಾಡಕ್ಕೆ ಬರ್ತಾ ಇರ್ತಾರೆ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ ಪುಟ್ಟಕ್ಕ. ಕೂತ್ಕೊಳ್ಳಿ 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 ಅಣ್ಣ. ಕೂತ್ಕೊಳ್ಳಿ. ಸಾನಾ ಅವ್ರಿಗೆಲ್ಲ ಕುಡಿಯೋಕೆನ ತಗೋಬರ್ವಿ. ಸರಿ ಅವ್ವ. ಇವ್ರು ಯಾಕೆ ಇವ್ರುಗಳನ್ನೆಲ್ಲ ಕರ್ಕೊಂಡು ಬಂದವ್ರೆ? ಅವ್ರ ಕೈನಾಗೆ ಹಣ್ಣಿದ್ದಂಗಿತ್ತು. ಇವರೆಲ್ಲ ಕಾಲೇಜ್ ಕಮಿಟಿ ಮೆಂಬರು. ನಿಮ್ಮ ತಾವು ಮಾತಾಡಕ್ಕೆ ಬಂದವ್ರೆ. ನಮಸ್ತೆ ಮೇಷ್ಟ್ರೆ. ಓ ಏನವ್ವ ಸ್ನೇಹ, ನನ್ನ ಮ್ಯಾಕೆ ಇನ್ನೂ ಕೋಪ ಹೋಗಿಲ್ವೇ? ನಮ್ಮ ಹುಡುಗಿ ಎಷ್ಟು ಬುದ್ಧಿವಂತನೋ ಅಷ್ಟೇ ಹಠವಾದಿ ಕೂಡ. ಅಕ್ಕ ಏನಕ್ಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಮುಖ ಬೇರೆ ಹೀಗೆ ಬೆವರ್ತಿದೆ. ಏನು ಲೆಕ್ಚರರ್ ಸಾಹೇಬ್ರು ಮನೆಗೆ ಬಂದ್ಬಿಟ್ಟಿದ್ದಾರೆ? ಏನ್ ಸಮಾಚಾರ? ನನ್ನನ್ನು ಕೇಳಿದ್ರೆ ನೀನೇ ಹೇಳ್ಬೇಕಪ್ಪ. ದಿಟೇಳು ಏನಕ್ಕೆ ಬಂದವ್ರೆ? ನಮ್ಮ ಸ್ನೇಹ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಪಾಸ್ ಆಗೋಳಲ್ಲ. ನಮ್ಮ ಊರಿನ ಕಾಲೇಜಿನ ಇತಿಹಾಸದಲ್ಲೇ IAS ಪರೀಕ್ಷೆ ಕಟ್ತಿರೋದು ಇವಳೇ ಮೊದಲು. ಅದಕ್ಕೆ ಸನ್ಮಾನ ಮಾಡ್ತಾರಂತೆ. ದೊಡ್ಡ ದೊಡ್ಡವರೆಲ್ಲ ಸಮಾರಂಭಕ್ಕೆ ಬರ್ತಾರಂತೆ. ನಿಮ್ಮನ್ನ ಸ್ನೇಹನ ಕರೆಯೋಕೆ ಕಾಲೇಜ್ ಕಡೆಯಿಂದ ಇವರೆಲ್ಲ ಬಂದವ್ರೆ ಪುಟ್ಟಕ್ಕ. ಇವಳು ನಮ್ಮ ಹುಡುಗಿ ಅನ್ನೋ ಹೆಮ್ಮೆಗೆ ಇವ್ರ ಜೊತೆ ನಾನು ಬಂದೀವ್ನಿ. ಅಕ್ಕ ಬಾ. ಕುಡೀರಿ ಕುಡಿ. ಈಗ ಸ್ವಲ್ಪ ಸಮಾಧಾನ ಆದಂಗಿದೆ. ಸುಮ್ಮನೆ ಇರೆ.
ಇನ್ನು ಪ್ರಿಲಿಮ್ಸ್ ಅಷ್ಟೇ ಆಗಿರೋದು, ಅದಕ್ಕೆ ಸನ್ಮಾನ ಸಮಾರಂಭ ಎಲ್ಲ ಯಾಕೆ ಮೇಷ್ಟ್ರೆ? ಚೆನ್ನಾಗಿರಲ್ಲ, ಬೇಡ ಮೇಷ್ಟ್ರೆ. ಇಲ್ಲ ಹಾಗನ್ಬೇಡಮ್ಮ, ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಾವು ಚೆನ್ನಾಗಿ ಓದಬೇಕು ಅಂತ ಹೇಳಿ ಸ್ಫೂರ್ತಿ ಸಿಗುತ್ತೆ. ಹೌದು, ಇಲ್ಲ ಅನ್ಬೇಡಿ. ಈ ಕಾಲೇಜಲ್ಲಿ ಓದೋರೆಲ್ಲ ಡಿಗ್ರಿ ಆದಮೇಲೆ ಯಾವುದೋ ಒಂದು ಕೆಲಸ ಹುಡ್ಕೋತಾರಷ್ಟೇ. ಕನಸು ಕೂಡ ಕಾಣ್ಬೋದು ಅಂತ ತೋರಿಸ್ಕೊಡ್ತಿರೋರು ನೀವು. ನಿಮ್ಮಿಂದ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ. ಅಕ್ಕ, ಕಂಗ್ರಾಟ್ಸ್ ಅಕ್ಕ. ನೋಡವ ಸ್ನೇಹ, ನನ್ನ ಮೇಲಿರೋ ನಿನ್ನ ಕೋಪ ಬ್ಯಾರೆ ಲೆಕ್ಕದ್ದು. ಇದು ಕಾಲೇಜಿನ ಸಮಾಚಾರ. ಖುಷಿಯಾಗಿ ಬಂದು ವಿದ್ಯಾರ್ಥಿಗಳಿಗೆ ಏನಕ್ಕ ಮೇಷ್ಟ್ರು ಯಾಕೆ ನಮ್ಮ ಮೆಸ್ ಊಟಕ್ಕೆ ಗೊತ್ತಿಲ್ಲ ಅಂತ ಕೇಳವಿ? ಹೋಗಕ್ಕ, ನಾನು ಯಾಕೆ ಕೇಳಲಿ? ಕೇಳವಿ, ಕಾರಣ ಗೊತ್ತಾದ್ರೆ ಬಾಕಿ ಲೆಕ್ಕೆಲ್ಲ ಕ್ಲೋಸ್ ಮಾಡ್ಬೋದಲ್ವಾ, ಅದಕ್ಕೆ. ಸರಿ ಇರು. ಸ್ವಲ್ಪ ನಿಮಿಷ. ಹೇಳಿ ಸುಮಾ. ಸರ್, ಯಾಕೆ ನೀವು ಇತ್ತೀಚೆಗೆ ನಮ್ಮ ಮೆಸ್ಸಿಗೆ ಊಟಕ್ಕೆ ಬರ್ತಾ ಇಲ್ಲ? ನಾನೇ ಅಡುಗೆ ಮಾಡೋದು ಕಲಿತಾ ಇದ್ದೀನಿ. ಸೊ ನಮ್ಮ ಮೆಸ್ ಊಟ ಇಷ್ಟ ಆಗಿಲ್ವಾ ಅಂತ ಕೇಳು ಸುಮಾ. ಪುಟ್ಟಕ್ಕನ ಮೆಸ್ ಊಟ ಇಷ್ಟ ಆಗದವ್ರು ಯಾರಾದರೂ ಇರೋಕ್ಕೆ ಸಾಧ್ಯನಾ? ಮತ್ತೆ ಯಾಕೆ ಬರ್ತಿಲ್ಲ ಅಂತ ಕೇಳು. ನಾನು ಬರೋದು ಯಾರಿಗೂ ಇಷ್ಟ ಇಲ್ವಲ್ಲ, ಅದಕ್ಕೆ ನಾನು ಬರ್ತೀನಿ ಸುಮಾ. ಯಾರಿಗೂ ಇಷ್ಟ ಇಲ್ವಾ? ಏನಕ್ಕ ಇದು? ಇವರಿಬ್ರು ಮಧ್ಯೆ ಏನ್ ನಡೀತಾ ಇದೆ? ಮಾತಾಡ್ದೇನೆ ಕಿರಿಕ್ ಮಾಡ್ಕೊಂಡಿದಾರ ಹೇಗೆ? ಮದ್ವೆ ಆದ್ಮೇಲೆ ಮುಂದಕ್ಕೆ ಓದ್ಬೇಕು, ಏನಾರ ಮಾಡ್ಬೇಕಂತ ಏನಾರು ಆಸೆ ಐತೆವಾ? ಅಂತ ಆಸೆ ಏನು ಇರಕ್ಕಿಲ್ಲ ಬಿಡಿ. ಯಾಕಂದ್ರೆ ನಮ್ಮನೆಗೆ ಅಂತ ಹುಡುಗಿ ಸೆಟ್ ಆಗೋದೇ ಇಲ್ಲ. ನೀನು ಮನೇಲೇ ಇರ್ತೀಯ ಅಲ್ವಮ್ಮ? ಈಗಲೂ ಮನೆಗೆ ಇರ್ತಾಳೆ, ಓದಕ್ಕೆ ಹೋಗಕ್ಕಿಲ್ಲ. ಆ್ಯಕ್ಚುಲಿ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ಇದ್ದಾಳೆ. ಅಯ್ಯೋ, ಫ್ಯಾಷನ್ನಾ? ಹೌದೇನವಾ? ಇಲ್ಲ ಬಿಡಿ, ಅವಳು ಕಾಲೇಜ್ನಾಗಿದ್ದಾಗ ಏನೋ ಹುಚ್ಚುಚ್ಚಾಗ ಹಂಗೆ ಮಾತಾಡ್ತಿದ್ಲು. ಈಗ ಅದೆಲ್ಲ ಮನಸ್ಸಿನಾಗ ಇಟ್ಕೊಂಡಿಲ್ಲ. ಹಾಗಾದ್ರೆ ಸರಿ. ನಮಗೆಲ್ಲ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ. ನಮ್ಮ ಮಗ ನಾಚ್ಕೊಳ್ಳೋದ್ರಲ್ಲೇ ಗೊತ್ತಾಗ್ತಾ ಇದೆ ಅವನಿಗೆ ಹುಡುಗಿ ಒಪ್ಪಿಗೆ ಅಂತ. ನಿಮ್ಮ ಮಗಳ ಅಭಿಪ್ರಾಯ ಕೇಳಿ.
ಆಯ್ತಲ್ಲ ಮತ್ತೆ ಮುಂದಿಂದು ನಿಶ್ಚಿತಾರ್ಥ. ಮದುವೆ ಮುಹೂರ್ತ ನೋಡು ಅಂದರೆ ಈಗಲೇ ದಿನಾಂಕ ಗುರ್ತು ಮಾಡಿಬಿಡ್ತೀನಿ. ಇರಿ ಅದಕ್ಕೂ ಮೊದಲು ಮಾತಾಡೋ ವಿಷಯ ಇನ್ನೂ ಇದೆಯಲ್ಲ. ಆಹಾ, ಒಂದು ಸಂಬಂಧ ಮುಗೀತು, ಇನ್ನೊಂದು ಸಂಬಂಧ ಬಾಕಿ ಇದೆಯಲ್ಲ ಬ್ರೋಕರ್ ಸಾಹೇಬ್ರೆ. ಇನ್ನೊಂದು ಸಂಬಂಧನ? ಯಾವ ಸಂಬಂಧ? ಹಾ, ಇದೇನು ಹಿಂಗೆ ಕೇಳ್ತಿದ್ದೀರಾ ನಂಜಮ್ಮರ? ಅಯ್ಯೋ, ಇವನು ಹೊಸಿ ಹಂಗೇನೆಯ ಈಸೆ ಗೊತ್ತಿದ್ರು ಪ್ರಶ್ನೆ ಆಗ್ತಾನೆ. ಎಷ್ಟೇ ಆದರೂ ಲಾಯರ್ ಅಲ್ವಾ ಸರ್? ಸರ್ರತ್ತ ಬೇಡ ಕಣೋ, ಭಾವ ಅಂತ ಕರಿಬೇಕು. ಅಮ್ಮ, ಏನು ನಡೀತದೆ? ಹೊಸಿ ಸುಮ್ಕಿರ್ಲ. ಯಾವ ತಾಯಿ ತಾನೇ ಮಗುನ ತೆಗೆಸು ಅಂತಾಳೆ? ಅವ್ರ ಹತ್ರ ಒಂದು ಸ್ವಲ್ಪನೂ ತಾಯಿ ಗುಣ ಇಲ್ಲ. ವೆರಿ ಸಾರಿ, ಹೊಟ್ಟೆಗೆ ಬಲವಾದ ಏಟ್ ಬಿದ್ದಿರೋದ್ರಿಂದ ಅಬೋಷನ್ ಆಗಿದೆ. ಆ ನಂಜಮ್ಮ ದಿಟ್ಟವಾಗ್ಲೂ ನಮ್ಮನ್ನ ಒಳ್ಳೆ ರೀತಿಲಿ ನಡ್ಸ್ಕೊಳಕ್ಕಿಲ್ಲ ಕಂಟಿ. ಈಗ ನಾವೇ ವಸಿ ಅನುಸರಿಸ್ಕೊಂಡು ಹೋಗ್ಬೇಕು. ಫೋನ್ ಸ್ವಿಚ್ ಆಫ್ ಆಗಿದೆ ಅಂದರೆ ಏನೋ ಕೋರ್ಟಲ್ಲೇ ಇದ್ದಾರಾ? ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಎಷ್ಟೊತ್ತಾದರೂ ಬಂದೇ ಬರ್ತಾರೆ. ಹೇಗಿದ್ರು ಮನೆಯಿಂದ ಆಚೆ ಬಂದಿದ್ದೀನಿ. ಅವ್ವ ಕೇಳಿದ್ರೆ ಫ್ರೆಂಡ್ ಮನೆಗೆ ಹೋಗಿದೆ ಅಂತ ಹೇಳಿದ್ರೆ ಆಯಿತು. ಯಾಕೆ ಮೇಡಮ್ ಜ್ಯೂಸ್ ಕುಡಿದೆ ಹಾಗೆ ಇಟ್ಟಿದ್ದೀರಾ? ಚೆನ್ನಾಗಿಲ್ವಾ? ಇಲ್ಲ ಇಲ್ಲ, ಹಾಗೇನಿಲ್ಲ, ಥ್ಯಾಂಕ್ಸ್. ಅಳಿಯಂದ್ರಿಗೆ ಏನಾದ್ರು ಡಿಮ್ಯಾಂಡ್ ಇದೆಯಾ? ಇದ್ರೆ ಹೇಳ್ಬಿಡಿ ಲಾಯರ್ ಸಾಹೇಬ್ರೆ, ಅದನ್ನು ಈಗಲೇ ಮಾತಾಡ್ಕೊಂಡು ಬಿಡೋಣ. ಡಿಮ್ಯಾಂಡಾ? ಅಲ್ಲ, ಸಾಮಾನ್ಯವಾಗಿ ಹುಡುಗನ ಕಡೆಯವ್ರನ್ನ ಹುಡುಗಿ ಕಡೆಯವ್ರು ಕೇಳೋ ಪ್ರಶ್ನೆ ಅಲ್ವಾ ಇದು? ನೀವು ನನ್ನನ್ನು ಕೇಳ್ತಾ ಇದ್ದೀರಾ? ಸರಿಯಾಗಿ ಕೇಳ್ತಾ ಇದ್ದೀವಲ್ಲ, ಹುಡುಗಿ ಕಡೆಯವರು ಹುಡುಗನ್ನ ಕೇಳ್ತಾ ಇದ್ದೀವಿ. ನೀನು ಆಟೆ ಅವಸರದಾಗೆ ಏನೇನೋ ಮಾತಾಡಕ್ಕೆ ಹೋಗ್ಬೇಡ. ನಾನು ಮಾತಾಡ್ತೀನಿ. ಆ ನಂಜಮ್ಮನ ವಾಪಸ ಜವಾಬ್ದಾರಿ ನಂದು. ಸರ್, ಅಮ್ಮ, ಏನು ನಡೀತದೆ ಅಲ್ಲಿ? ಅವ್ರು ಏನೇನೋ ಮಾತಾಡ್ತಾ ಇದ್ದಾರೆ. ಹೊಸಿ ಸುಮ್ಕಿರ್ಲ. ನನಗೆ ಒಂದೂ ಅರ್ಥ ಆಗ್ತಿಲ್ಲ. ಏನಂತೆ? ಏನೂ ಇಲ್ಲ, ಎಲ್ಲ ಸರಿಯಾಗದೆ ಒಪ್ಪಿಗೆ ಅಂತ ಹೇಳ್ತಾವನಿ. ನನ್ನ ಮಗಳನ್ನು ಕರ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ವಿ. ಕರ್ಕೊಂಡು ಬಂದಿದ್ರೆ ಓಪನ್ ಆಗಿ ಇಬ್ರು ಮಾತಾಡ್ಕೋಬೋದಿತ್ತು. ಏನು? ಯಾರಿಬ್ರು? ನಿಮ್ಮಮ್ಮ ಹೇಳ್ದಂಗೆ ನೀವೆಲ್ಲದಕ್ಕೂ ಪ್ರಶ್ನೆ ಕೇಳ್ತೀರಾ ಅಲ್ವಾ ಅಳಿ ಅಂದ್ರೆ? ಇನ್ಯಾರು? ನೀವು ಮತ್ತೆ ನನ್ನ ಮಗಳು.
ಇಬ್ರು ಮದ್ವೆಗೆ ಒಪ್ಕೇನೆ ಅಂತ ನೀವೇ ಮಾತಾಡ್ಕೋಬೋದಿತ್ತು. ನೀವು ಏನು ಹೇಳ್ತಾ ಇದ್ದೀರಾ? ಏಯ್ ನೀವು ಹಸಿ ಸುಮ್ಕಿರು. ನಿನ್ನ ತಂಗಿ ಲಗ್ನ ಆಗಬೇಕೋ ಬೇಡವಾ? ನೀನೇನಾದ್ರು ಒಪ್ಪೋಕ್ಕಿಲ್ಲ ಅಂದರೆ ಅವಳು ಲಗ್ನನೂ ಆಗೋಕ್ಕಿಲ್ಲ, ನನ್ನ ಜೀವಂತವಾಗೂ ಇರೋಕ್ಕಿಲ್ಲ. ಇವ್ನು ಮಾತ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಮಗಳ ಬಗ್ಗೆ ಅವ್ನು ತಾವ ಹೇಳಿವ್ನಿ, ಅವನು ಒಪ್ಕೊಂಡವನೆ. ಆದಷ್ಟು ಬೇಗ ಮದುವೆ ಮಾತುಕತೆ ಮಾಡಿ ಮುಗಿಸ್ಬಿಡಮ್ಮ. ಹಾಂ ನಂಜಮ್ಮ, ಯೋನ್ ಮಾಡಕ್ ಹೊಂಟಿದ್ಯಾ ನೀನು? ನೀನ್ ಯಾಕೆ ಇಲ್ಲಿಗೆ ಬಂದೆ? ನನ್ನ ಮಗನ ಮದುವೆ ಮಾತುಕತೆ ನಡೀತಿದೆ ಅಂತ ತಿಳ್ಕೊಂಡು ತಡಿಯಕ್ ಬಂದೀಯಾ? ಅತ್ತೆ, ಕಂಟಿ ಬನ್ನಿ, ಒಳಗೆ ಬನ್ನಿ. ಲೋ ಚಂದ್ರು, ನೀನ್ ಯಾಕೆ ಅವ್ರನ್ನ ಒಳಗೆ ಕರೀತಿದ್ಯಾ? ಆಚೆ ಹೋಗ ಕೇಳೋ. ಅವ್ರು ಯಾಕೆ ಇಲ್ಲಿಗೆ ಬಂದವ್ರೆ ಅಂತ ನನಗೂ ಸಂದ ಗೊತ್ತದೆ. ಏಯ್ ನಂಜಮ್ಮ, ಸಾನೆ ದಿನ ಆದ್ಮೇಲೆ ನಮ್ಮ ಮನೆಯಲ್ಲಿ ಒಳ್ಳೆ ಕಾರ್ಯ ನಡೀತೈತೆ. ಇಬ್ರು ನೆಟ್ಗೆ ಹೊಂಟೋದ್ರೆ ಸರಿ. ಲೇ, ನೀನೆಲ್ಲ ನಿಂತ್ಕೊಂಡು ನೋಡ್ತಿದ್ಯಾ? ಹೊರಗೋಗ ಕೇಳೋ. ನೀವ್ಯಾಕೆ ನಿಂತಿದ್ದೀರಿ? ಕುಂತ್ಕಡೆ. ಕೆಲವ್ರಿಗೆ ನಾವು ಸಂದಾಕಿರೋದು ನೋಡಿ ಹೊಟ್ಟೆ ಉರಿ, ಅದಕ್ಕೆ ಗಲಾಟೆ ಮಾಡಕ್ ಬಂದವ್ರು ಇಲ್ಲಿಗೆ. ಅತ್ತೆ, ನಾವು ಯಾಕೆ ಬಂದಂತ ಗೊತ್ತಿಲ್ಲದೆ ಅವಸರ ಪಟ್ಟೆ ಮಾತಾಡಬೇಡಿ. ನೀನ್ ಯಾವನ್ಲ ನನಗೆ ಮಾತಾಡ್ಬೇಡ ಅಂತ ಹೇಳಕ್ಕೆ? ನೀನ್ ಬಂದಿರೋದು ನನ್ನ ಮನೆಗೆ, ನಿಂತಿರೋದು ನನ್ನ ಜಾಗದಲ್ಲಿ. ನಿನ್ ತಂಗಿ ಹೇಳ್ ಕಳ್ಸುದ್ಲಾ ಇಲ್ಲೇನೇನ್ ನಡೀತದೆ ನೋಡ್ಕೊಂಬ ಅಂತ? ಅಥವಾ ಚಂದ್ರು, ನೀನೇನಾರು ಇವ್ರು ಬರಕ್ ಹೇಳಿದ್ಯಲ್ಲ? ನಂಜಮ್ಮ, ಏಯ್, ನಾನು ಮನೆಗೆ ಬಂದು ನೀನ್ ಕಿರ್ಚೋದು ಇಟ್ಕೋಬೇಡ. ಚಂದಾಕಿರಕ್ಕಿಲ್ಲ. ಕೂಗಾಡ್ತಾ ಇರೋದು ನೀನು, ನಾನಲ್ಲ. ನಾನು ಸಮಾಧಾನವಾಗಿ ಮಾತಾಡಕ್ಕೆ ಅಂತ ಬಂದೀವ್ನಿ. ತಗೊಳಪ್ಪ, ಸಮಾಧಾನ ಮಾತಾಡಕ್ ಬಂದಳು ಅಂತೆ. ಸಮಾಧಾನವಾ? ವಿಷಕಕ್ಕ ಹಾವು ಹಾಲಿನ ರುಚಿ ನೋಡಕ್ ಬಂದಂಗಾಯ್ತು. ಏ, ಯಾರಲ್ಲ ನಿನ್ನ ಅತ್ತೆ? ಬೀದಿಲಿ ಹೋಗೋರೆಲ್ಲ ಅತ್ತೆ ಭಾವನ ಸಂಬಂಧ ಬೆಳೆಸ್ಕೊಂಡು ಬರೋದು ಬೇಕಾಗಿಲ್ಲ ನನಗೆ. ಅದೇ ನಾವು ಮಾಡಿದ ತಪ್ಪು. ನಾವು ಸಮಾಧಾನವಾಗಿ ಮಾತಾಡಿ ಮುರಿದಿರೋ ಸಂಬಂಧನ ಕಟ್ಟುಮ ಅಂತ ಬಂದ್ವಿ. ಆದ್ರೆ ನೀನು ಈಗಾಗಲೇ ಹೊಸ ಸಂಬಂಧಕ್ಕೆ ತಯಾರಿ ನಡೆಸಿದ್ಯಾ. ಅತ್ತೆ, ಅತ್ತೆ ನೀವೇನು ಹೇಳ್ತಾ ಇದ್ದೀರಾ? ನೀವು ನನ್ನ ಮತ್ತೆ ವಸು ಬಗ್ಗೆ ಮಾತಾಡಕ್ ಬಂದ್ರ? ಕಂಟಿ, ಹೌದು ಬಾಬಾ, ನೀವಿಬ್ರು ದೂರ ಇರೋದು ಬೇಡ ಅಂತ ಅವ್ವ ಮನ್ಸು ಬದಲಾಯಿಸ್ಕೊಂಡ್ರು. ಆದರೆ ನಿಮ್ಮವ್ವ ಅವ್ರವ್ವ ಒಬ್ರೇ ಅಲ್ಲಕ್ಕಲ್ಲ, ಅವರು ಇದಕ್ಕೆಲ್ಲ ಒಪ್ಕೊಂಡೆ ನಿಂತ್ಕೊಂಡವ್ರೆ. ಇಲ್ಲ ಅತ್ತೆ, ನಂಗೆ ಇದು ಯಾವುದು ಗೊತ್ತೇ ಇಲ್ಲ. ಏನ್ ಹೇಳಿ ಅಂದ್ರೆ ಹಿಂಗಂತೀರಾ? ಇಷ್ಟೊತ್ತು ನಮ್ಮ ಹತ್ರ ಎಲ್ಲ ಚೆನ್ನಾಗೇ ಮಾತಾಡ್ಕೊಂಡು ಎಲ್ಲದಕ್ಕೂ ಒಪ್ಕೊಂಡ್ರಲ್ಲ. ಏನೋ ನಾನು ಒಪ್ಪಿಗೆ ಕೊಟ್ಟಿದ್ದೀನ? ಮಾ, ಏನಮ್ಮ ಇದೆಲ್ಲ? ನಾನು ಹೇಳ್ದೆ ಏನು ಮಾಡ್ಕೊಟ್ಟಿದ್ಯಾ ನೀನು? ನಿಂದೆ ಇಲ್ಲ, ಅವಳು ಮುಂದೆ ಅವಮಾನ ಮಾಡ್ಬೇಕು ಅಂತಿದ್ಯಾ? ಅವಳೇನೋ ಸಮಾಧಾನ ಮಾತಾಡಕ್ ಬಂದವಳಂತೆ, ಇವನು ಕುಣಿತಾವನೆ. ನೀನು ಗೊತ್ತಿಲ್ವ ಅವಳು ಎಂತವಳು ಅಂತ? ಇನ್ನ ಕರ್ಕೊಂಡೋಗಿ ಊರವ್ರ ಮುಂದೆ ತನ್ನ ಮಗಳ ಕಾಲಿಗೆ ಬೀಳು ಅಂತಾಳೆ. ಮಾಡಿ ಅನ್ಲ ಹೇಳು.
ನೀವು ಹೋಗೋದಿದ್ರೆ ಇವತ್ತೇ ನನ್ನ ಕೊಳ್ಳಿ ಇಟ್ಟು ಇವಳ ಜೊತೆಲಿ ಹೋಗಿ ಅವಳ ಮಗಳ ಕಾಲಿಗೆ ಬಿಡು.